ನಮಸ್ಕಾರ. ಉಪೆ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜ್ ಜಿಬಿರಾದ. ಹುಮನಾಬಾದ್ ಪಟ್ಟಣದ ಜನಪ್ರಿಯ ನಾಯಕರು ಹಾಗೂ ಮಾಜಿ ಸಚಿವರಾದ ರಾಜಶೇಖರ್ ಪಾಟೀಲ್ ಅವರ 61ನೇ ಜನ್ಮದಿನವನ್ನು ಬುಧವಾರ ಏಪ್ರಿಲ್ 1ರಂದು ಅಭಿಮಾನಿಗಳು ಹಾಗೂ ಪಕ್ಷದ ಕಾರ್ಯಕರ್ತರು ಸಡಗರ ಸಂಭ್ರಮದಿಂದ ಆಚರಿಸಿದರು. ಬೆಳಗಿನಿಂದಲೇ ಅವರ ನಿವಾಸದ ಬಳಿ ಅಭಿಮಾನಿಗಳ ದಟ್ಟಣೆ ಹೆಚ್ಚಾಗಿ ಶುಭಾಶಯ ಕೋರುವ ವೇಳೆ ಕೆಲಕಾಲ ನೂಕುನುಗ್ಗಲು ಉಂಟಾದ ಘಟನೆ ಕೂಡ ನಡೆದಿದೆ. ಅಭಿಮಾನಿಗಳು ಕೇಕ್ ಕತ್ತರಿಸಿ ಹೂಹಾರ ಹಾಕಿ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಹಾರ್ಕೂಡದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಭೇಟಿ ನೀಡಿ ಜನ್ಮದಿನದ ಶುಭಾಶಯಗಳೊಂದಿಗೆ ಆಶೀರ್ವಾದ ನೀಡಿದರು. ನಂತರ ಪಟ್ಟಣದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿದ ರಾಜಶೇಖರ್ ಪಾಟೀಲ್ ಅವರು ವಿಶೇಷ ಪೂಜೆ ಸಲ್ಲಿಸಿದರು. ಹಿರೇಮಠದ ರೇಣುಕಾ ಗಂಗಾಧರ ಶಿವಾಚಾರ್ಯರು ಕೂಡ ಆಶೀರ್ವದಿಸಿದರು. ಪಟ್ಟಣದ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ಬಡಾವಣೆಗಳ ರಾಜಶೇಖರ್ ಪಾಟೀಲ್ ಅವರನ್ನು ಆಹ್ವಾನಿಸಿ ಸನ್ಮಾನಿಸಿದರು. ಕೋಳಿವಾಡ ಸೇರಿದಂತೆ ಹಲವೆಡೆಗಳಲ್ಲಿ ಕೇಕ್ ಕತ್ತರಿಸಿ ಜನ್ಮದಿನವನ್ನು ಸಂಭ್ರಮಿಸಿದರು. ಲೋಕಸಭಾ ಸದಸ್ಯ ಸಾಗರ್ ಖಂಡ್ರೆ, ವಿಧಾನ ಪರಿಷತ್ ಮಾಜಿ ಸದಸ್ಯ ವಿಜಯ್ ಸಿಂಗ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿ ಶುಭ ಹಾರೈಸಿದರು. ವೀರಪೇಟೆ ಬಡಾವಣೆಯ ನಿವಾಸಿಗಳು ರಾಜಶೇಖರ್ ಪಾಟೀಲ್ ಹಾಗೂ ಅವರ ದಂಪತಿಗಳಿಗೆ ಹಣ್ಣಿನ ಹಾರ ಹಾಕಿ ಸನ್ಮಾನಿಸಿ ಕೇಕ್ ಕತ್ತರಿಸಿ ಸಂಭ್ರಮಿಸಿದರು. ಒಟ್ಟಾರೆ ಹೇಳುವುದಾದರೆ ರಾಜಶೇಖರ್ ಪಾಟೀಲ್ ಅವರ ಜನ್ಮ ದಿನಾಚರಣೆ ಹುಮನಾಬಾದ್ ಪಟ್ಟಣದಲ್ಲಿ ಭಕ್ತಿ ಭಾವ ಹಾಗೂ ಉತ್ಸಾಹದ ನಡುವೆ ಯಶಸ್ವಿಯಾಗಿ ನೆರವೇರಿತು. ಸದಾ ನೋಡ್ತಾ ಇರಿ ಉಪೆ ನ್ಯೂಸ್, ನೇರ ನಿತ್ಯ ನಿರ್ಮಿತ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿಲ್ಲಿ ಹುಮನಾಬಾದಲ್ಲಿ ಇಷ್ಟೊಂದು ಮನೆ ಏನಪ್ಪ ಪಪ್ಪು ದೇವಣಿ ಹುಮನಾಬಾದಾಗ ಇಲ್ಲೆಲ್ಲ ಮನೆ ಜೇರ್ಪೇಟದಾಗ ಯಾವಾಗ ಪ್ರಾರಂಭ ಆಯ್ತಮ್ಮ ತಾಯಿ? ಎಷ್ಟು ಮಂದಿಗೆ ಮನೆ ಕೊಟ್ಟಿದ್ದೀವಿ? ನಾನು MLA ಇದ್ದ, ನಾನು ಇದ್ದಾಗ ಕೊಟ್ಟಿರಲಿಲ್ಲ ಹೇಳ್ರಿ. ನಡ್ಬೇಕು ಪಾಪ ಯಾರೋ ಹೇಳ್ತಾರೆ ನಾವು ಮಾಡೋದು ನೀವು ಮಾಡೋದು ಯಾರು ಮಾಡ್ಲಕ್ಕೆ ಅವ್ರು ಏನೂ ಇದ್ದಿಲ್ಲ. ಯಾರು ಏನಿದ್ದೀರಿ ಹೇಳ್ರಿ? 2013-14 ನಾವು ಮನೆಗಳು ತಂದು ಸುಮಾರು 250 ಮನೆಗಳದಾಗ 150 ಮನೆಗಳು ನಮ್ಮ ಜೇರ್ಪೇಟೆಯಲ್ಲಿ ಸ್ಲಮ್ನಲ್ಲಿ ಒಂದು ಮನೆಗೆ 5 ಲಕ್ಷ ರೂಪಾಯಿ ಸಿಗ್ತಕ್ಕಂಥ ನಮ್ಮ ಉಮೇಶ್ ಜಮಿಗೆ ಇದ್ದಾರಲ್ಲ, ಇವತ್ತೆಲ್ಲ ಇಷ್ಟೊಂದು ಕೆಲಸ ನಾವೆಲ್ಲ ಮಾಡಿದ್ದೀವಿ. ಆಗತ್ತೆ ಒಂದೊಂದ್ಸಲ ಹಿಂದೆ ಮುಂದೆ, ಅದಕ್ಕೆ ನಾವು ಅದು ಕೂಡ ವಿಚಾರ ಮಾಡೋದಿಲ್ಲ. ಕೆಲವ್ರು ಹೇಳ್ತಾ ಇದ್ರು ಇದೆಲ್ಲ ನಾನು ಮಾಡಿದ್ದೀನಿ. ನೀವು ಮಾಡಕ್ಕೆ ನೀವೇನಿದ್ರಿ? ನೀವೇನಾದ್ರೂ ಇದ್ರಾ? ಜಿಲ್ಲಾ ಪರಿಷತ್ದಾಗಿದ್ರಾ ಅಥವಾ ವಿಧಾನ ಪರಿಷತ್ದಾಗಿದ್ರಾ? ಎಲ್ಲಿ ಕೂಡ ಏನೂ ಇಲ್ಲ. ಸುಮ್ಮನೆ ಜನರಿಗೆ ಮೋಸ ಮಾಡ್ತಕ್ಕಂಥದ್ದು, ಜನರಿಗೆ ಯಾವ ರೀತಿ ಹೇಳ್ತಕ್ಕಂಥದ್ದೆಲ್ಲ ಮತ್ತೊಬ್ಬರು ಬೇರೆ ಬೇರೆ ಹೇಳ್ತಾ ಇದ್ದಾರೆ. ಅದಿಲ್ಲ ನಾವು ಮಾಡಿಸಿದೀವಿ. ಅವ್ರು ಮಾಡ್ಸಕ್ಕೆ ಅವ್ರ ಕೈದಾಗ ಅಧಿಕಾರ ಏನಿತ್ತು? ನಾನು ಹೇಳಿ ಸರ್ಕಾರ ವತಿಯಿಂದ ಇಲ್ಲಿ ಏನಾಗ್ಬಿಟ್ಟಿದೆ, ಹುಮನಾಬಾದಲ್ಲಿ ಮಾಧ್ಯಮ ಸ್ನೇಹಿತರು ಕೂಡ ಕೂತಿದ್ರಿ. ಹುಮನಾಬಾದಲ್ಲಿ 500 ಮನೆಗಳು ಸ್ಲಮ್ ಮನೆಗಳು ನಾನು ತಂದೆ. ಚುಡುಗುಪ್ಪ ಪಟ್ಟಣದಲ್ಲಿ 545 ಮನೆಗಳು ನಾವು ತಂದೆ. ಈಗಿರ್ತಕ್ಕಂಥವ್ರು ಹೊಸ ತಂದು ಪೂಜೆ ಮಾಡಿಲ್ಲ. ನನಗೆ ಬೇಜಾರೇನು ಅಂದ್ರೆ, ನಾನು ತಂದಿರ್ತಕ್ಕಂಥ ಮನೆಗೆ ಇನ್ನೊಂದ್ಸಲ ಪೂಜೆ ಮಾಡಿ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಕ್ಕಂಥ ದಿಲೀಪ್ ಕುಮಾರ್ ಅವರೇ, ನೀವು ವಿಡಿಯೋ ಮಾಡ್ಕೊತಾ ಇದ್ರಿ, ಸರಿಯಾಗಿ ಮಾಡ್ಕೊಡ್ರಿ. ಯಾಕಂತ ಕೇಳ್ರಿ, ಕರೆಕ್ಟ್ ಇಲ್ಲ? 545 ಮನೆ ನಾನು ತಂದು ಪೂಜೆ ಮಾಡಿನ, ಹುಮನಾಬಾದಾಗ 500 ಮನೆ ತಂದು ನಾ ಪೂಜೆ ಮಾಡಿನ. ಹೊಸದು ಮಾಡಲಿ. ಈಗ ಚಂದ್ರಶೇಖರ್ ಪಾಟೀಲ್ ಇದ್ದಾರೆ, ಅಭಿಮರಾವ್ ಪಾಟೀಲ್ ಇದ್ದಾರೆ. ಅವ್ರವ್ರ ಅಧಿಕಾರದಲ್ಲಿ ಅವ್ರಿಗೆ ಏನೇನು ಸರ್ಕಾರ ಸೌಲಭ್ಯಗಳು ಸಿಗ್ತಾವ ತಂದು ಸ್ಕೀಮ್ ಲಾಂಚ್ ಮಾಡಿ ನಾವು ಸ್ವಾಗತ ಮಾಡೋಣ. ಯಾವಾದ್ರೂ ರಾಜಶೇಖರ್ ಪಾಟೀಲ್ಗೆ ತಂದು ಅದೇ ಮಾಡಿ ನಾ ಮಾಡಿದ್ದೀನಿ ನೋಡ್ರಿ, ಜನ ಮುಗ್ರು ಹೋಗ್ಲಕ್ಕೆ ತಯಾರಿಲ್ಲ. ಜನರು ಬಹಳ ಜಾಗೃತರಾಗಿದ್ದಾರ. ಇವತ್ತು ಎಲೆಕ್ಟ್ರಾನಿಕ್ ಪ್ರಿಂಟ್ ಮೀಡಿಯಾ, ಇವತ್ತು ಸೋಷಿಯಲ್ ಮೀಡಿಯಾ, ಜನ ಇಷ್ಟು ಜಾಗೃತ ಆಗಿದಾರ. ಕ್ಷಣದಲ್ಲಿ ಹುಮನಾಬಾದ್ ಕ್ಷೇತ್ರದಲ್ಲಿ ಇವತ್ತು ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ. ಅಲ್ಲಿ ದುಬೈದ ನಮ್ಮ ಸ್ನೇಹಿತರು ನೋಡ್ತಾ ಇದಾರ, ಅಮೆರಿಕದಾಗ ನೋಡ್ತಾ ಇದಾರ. ರಾಜಶೇಖರ್ ಪಾಟೀಲ್ ಹುಟ್ಟುಹಬ್ಬ ಅದ. ಇವತ್ತು ನನಗೆ ಎಷ್ಟೋ ಜನ ಹೊರ